ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದು ಭರ್ಜರಿಯಾದಂತಹ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಯಾರೆಲ್ಲ ಫಲಾನುಭವಿಗಳಿಗೆ ಸ್ನೇಹಿತರೆ 3 ಕಂತಿನ ಹಣ ಜಮಾ ಆಗಿರಲಿಲ್ಲ, ಅವರ ಖಾತೆಗಳಿಗೆ ಟೋಟಲ್ ಆಗಿ 6,000 ಜಮಾ ಆಗ್ತಾ ಇರತಕ್ಕಂಥದ್ದು ಅಂತಾನೆ ಹೇಳ್ಬೋದು. ಬನ್ನಿ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳ ಬಗ್ಗೆ ಸಿಗ್ತಾ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ಗಳು, ಹಾಗೆ ಗೃಹಲಕ್ಷ್ಮಿ ಫಲಾನುಭವಿಗಳ ಗೃಹಲಕ್ಷ್ಮಿ ಹಣ ಎಷ್ಟು ಕಂತಿನ ಹಣ ಜಮಾ ಆಗಿದೆ, ಎಷ್ಟು ಕಂತಿನ ಹಣ ಬಿಡುಗಡೆ ಆಗಿದೆ, ಈ ಎಲ್ಲಾ ಮಾಹಿತಿಗಳನ್ನ ನೋಡ್ತಾ ಹೋಗೋಣ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿತ್ತು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಎಲ್ಲಾ ಕಮೆಂಟ್ಗಳನ್ನು ಕೂಡ ನೋಡ್ತಾ ಇದ್ದೀನಿ ಸ್ನೇಹಿತರೆ. ತುಂಬಾ ಜನ ಫಲಾನುಭವಿಗಳಿಗೆ ಸ್ನೇಹಿತರೆ 31ನೇ ಕಂತು, 32ನೇ ಕಂತು, 33ನೇ ಕಂತು, ಈ 3 ಕಂತಿನ ಹಣ ಬಿಡುಗಡೆ ಆಗಿಲ್ಲ ಸ್ನೇಹಿತರೆ. 3 ಕಂತಿನ ಹಣ ಜಮಾ ಆಗಿಲ್ಲ ಸ್ನೇಹಿತರೆ. ಏನಕ್ಕೆ ಅಂದ್ರೆ ಸ್ನೇಹಿತರೆ, ಸಾಕಷ್ಟು ಫಲಾನುಭವಿಗಳಿಗೆ ಸ್ನೇಹಿತರೆ ಸರ್ಕಾರದಿಂದ ಬರ್ತಾ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ ಗಳನ್ನು ಕೂಡ ತಿಳ್ಕೊಳ್ಬೇಕಾಗುತ್ತೆ ಅಂತಾನೆ ಹೇಳ್ಬೋದು. ಏಕೆಂದ್ರೆ ಸ್ನೇಹಿತರೆ, ಸರ್ಕಾರದಿಂದ ಸುಮಾರು 8ರಿಂದ 10 ಲಕ್ಷ ಫಲಾನುಭವಿಗಳ ಹೆಸರನ್ನ ಗೃಹಲಕ್ಷ್ಮಿ ಫಲಾನುಭವಿಗಳ ಪಟ್ಟಿಯಿಂದ ರಿಮೂವ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ತೆಗೆದಾಕಿದ್ದಾರೆ. ಏನಕ್ಕೋಸ್ಕರ ಅಂದ್ರೆ ಸ್ನೇಹಿತರೆ, ತುಂಬಾ ಜನ ಫಲಾನುಭವಿಗಳು ಸ್ನೇಹಿತರೆ ಸರ್ಕಾರದ ಕೆಲಸಗಳಲ್ಲಿ ಇರ್ತಾ ಇದ್ರು. ತುಂಬಾ ಜನ ಸ್ನೇಹಿತರೆ ಇನ್ಕಮ್ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇದ್ರು, ಗೌರ್ಮೆಂಟ್ ಜಾಬ್ ಅಲ್ಲಿ ಇರ್ತಾ ಇದ್ರು, ಒಂದೇ ಮನೆಯಲ್ಲಿ 2-3 ಜನ ಗೃಹಲಕ್ಷ್ಮಿ ಹಣವನ್ನ ತಗೊಳ್ತಾ ಇದ್ರು. ಇವರ ಹೆಸರನ್ನೆಲ್ಲ ಸದ್ದಿಲ್ಲದೆ ಸರ್ಕಾರವು ರಿಮೂವ್ ಮಾಡಿರ್ತಕ್ಕಂಥದ್ದು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇವಾಗ ಸ್ನೇಹಿತರೆ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಎಷ್ಟು ಕಂತಿನ ಹಣ ಜಮಾ ಆಗ್ತಾ ಇದೆ, ಹಾಗೆ ಎಷ್ಟು ಕಂತಿನ ಹಣ ಬಿಡುಗಡೆ ಆಗಿದೆ ಅಂದ್ರೆ ಸ್ನೇಹಿತರೆ, ಆಲ್ಮೋಸ್ಟ್ ಆಲ್ ಸ್ನೇಹಿತರೆ ಎಲ್ಲಾ ಫಲಾನುಭವಿಗಳಿಗೂ ಕೂಡ 30ನೇ ಕಂತಿನ ಹಣ ಜಮಾ ಆಗಿದೆ ಅನ್ಕೊಳ್ತೀನಿ ಸ್ನೇಹಿತರೆ. 31ನೇ ಕಂತಿನ ಹಣ, 32ನೇ ಕಂತಿನ ಹಣ ಹಾಗೂ 33ನೇ ಕಂತಿನ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಸ್ನೇಹಿತರೆ. ಇನ್ನೇನು ಕೆಲವೇ ದಿನಗಳು ಅಂದ್ರೆ ಆಗಸ್ಟ್ 20ನೇ ತಾರೀಕಿಂದ ಸ್ನೇಹಿತರೆ 28ನೇ ತಾರೀಕು ಒಳಗಡೆ ಗೃಹಲಕ್ಷ್ಮಿ ಫಲಾನುಭವಿಗಳ 33ನೇ ಕಂತಿನ ಹಣನೂ ಕೂಡ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಸ್ನೇಹಿತರೆ. ಇವಾಗ ಬಿಡುಗಡೆ ಆಗಿರುವಂತಹ ಗೃಹಲಕ್ಷ್ಮಿ ಹಣದ ಬಗ್ಗೆ ಬಂತು ಅಂದ್ರೆ ಸ್ನೇಹಿತರೆ, ಕೇವಲ 31 ಹಾಗೂ 32ನೇ ಕಂತಿನ ಹಣ ಮಾತ್ರ ಬಿಡುಗಡೆ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ಇವಾಗ ಯಾವೆಲ್ಲ ಜಿಲ್ಲೆಗಳಲ್ಲಿ ಗೃಹಲಕ್ಷ್ಮಿ ಹಣ ಜಮಾ ಆಗ್ತಾ ಇದೆಯಪ್ಪ ಅಂದ್ರೆ ಸ್ನೇಹಿತರೆ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸ್ನೇಹಿತರೆ ಮೈಸೂರು, ಬೆಂಗಳೂರು, ಚಾಮರಾಜನಗರ ಆಗ್ಬೋದು ಸ್ನೇಹಿತರೆ, ಹಾಸನ್ನು, ಹುಬ್ಬಳ್ಳಿ, ಯಾದಗಿರಿ, ರಾಮನಗರ, ಕೋಲಾರ, ಈ ಕಡೆ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸ್ನೇಹಿತರೆ ತುಂಬಾನೇ ವೇಗವಾಗಿ ಹಣ ಜಮಾ ಆಗ್ತಾ ಇರ್ತಕ್ಕಂಥದ್ದು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನಿನ್ನೆ ಮೊನ್ನೆಯಿಂದ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸ್ನೇಹಿತರೆ ಸುಮಾರು 10ರಿಂದ 12% ಫಲಾನುಭವಿಗಳಿಗೆ ಒಟ್ಟಿಗೆ ಹಣ ಬಿಡುಗಡೆಯನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. 10ರಿಂದ 12% ಫಲಾನುಭವಿಗಳು ಅಂದ್ರೆ ಸ್ನೇಹಿತರೆ 1,25,00,000 ಫಲಾನುಭವಿಗಳಲ್ಲಿ ಸ್ನೇಹಿತರೆ ಆಲ್ರೆಡಿ 2 ಹಂತದ ಹಣ ಬಿಡುಗಡೆಯಾಗಿ ಈಗ 3ನೇ ಹಂತದಲ್ಲೂ ಸಹ ಸ್ನೇಹಿತರೆ 10ರಿಂದ 12% ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ. ಅಂದ್ರೆ ಸುಮಾರು 8ರಿಂದ 9 ಲಕ್ಷ ಫಲಾನುಭವಿಗಳಿಗೆ ಸ್ನೇಹಿತರೆ ಕೇವಲ 2 ದಿನಗಳಲ್ಲಿ ಸ್ನೇಹಿತರೆ ಫಲಾನುಭವಿಗಳ ಖಾತೆಗಳಿಗೆ ತುಂಬಾನೇ ವೇಗವಾಗಿ ಹಣ ಜಮಾ ಆಗ್ತಾ ಇರ್ತಕ್ಕಂಥದ್ದು ಅಂತಾನೆ ಹೇಳ್ಬೋದು. ಇನ್ ಮುಂದೆ ಸ್ನೇಹಿತರೆ ನೀವು ಗೃಹಲಕ್ಷ್ಮಿ ಹಣವನ್ನ ತಗೊಳ್ತೀನಿ, ಹಾಗೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂದ್ರೆ ಸ್ನೇಹಿತರೆ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಹಣ ತಗೊಳ್ತೀನಿ ಅಂದ್ರೆ ಸ್ನೇಹಿತರೆ ಮೊದಲನೇದಾಗಿ ನೀವು ಕಡ್ಡಾಯವಾಗಿ ಮರುಪರಿಷ್ಕರಣೆಗೆ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ. ಇವಾಗ ಸ್ನೇಹಿತರೆ ಯಾವುದೇ ರೀತಿಯಾದಂತಹ ಅಫಿಷಿಯಲ್ ಮರುಪರಿಷ್ಕರಣೆ ಆರಂಭವಾಗಿಲ್ಲ ಸ್ನೇಹಿತರೆ, ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಪರಿಷ್ಕರಣೆ ಆರಂಭವಾದ ನಂತರ ಅಂತೂ ಸ್ನೇಹಿತರೆ ಕಡ್ಡಾಯವಾಗಿ ನೀವು ಅಪ್ಲಿಕೇಶನ್ ಹಾಕ್ಲೇಬೇಕಾಗುತ್ತೆ. ಅಪ್ಲಿಕೇಶನ್ ಬೇಕಾದ್ರೆ ನಿಯರ್ ಬೈ ಸೇವಾ ಕೇಂದ್ರಗಳಲ್ಲೂ ಕೂಡ ಹಾಕ್ಬೋದು, ಇಲ್ಲಾಂದ್ರೆ ಅಂಗನವಾಡಿಯ ಕಾರ್ಯಕರ್ತರು ಮನೆ ಮನೆಗಳಿಗೆ ಭೇಟಿಯನ್ನ ನೀಡಿ ನಿಮ್ಮ ಹತ್ರ ಇರುವಂತಹ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಪಾನ್ ಕಾರ್ಡ್, ಹಾಗೆ ವೋಟರ್ ಐ ಡಿ, ಕ್ಯಾಸ್ಟ್ ಇನ್ಕಮ್, ಬ್ಯಾಂಕ್ ಖಾತೆಗಳನ್ನ ಇಸ್ಕೊಂಡು ಈ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಅನ್ನ ಮಾಡ್ಕೊಂಡು ನಿಮ್ಮ ಹತ್ರ ಅಪ್ಲಿಕೇಶನ್ ಸಬ್ಮಿಟ್ ಅನ್ನ ಮಾಡ್ಕೊಳ್ತಾರೆ ಸ್ನೇಹಿತರೆ. ನೀವು ಕೂಡ ಬೇಕು ಅಂದ್ರೆ ಸೇವಾ ಕೇಂದ್ರಗಳಲ್ಲೂ ಕೂಡ ಅಪ್ಲಿಕೇಶನ್ ಹಾಕೊಳ್ಬಹುದು. ಇನ್ನೂ ಕೂಡ ಬಿಟ್ಟಿಲ್ಲ ಸ್ನೇಹಿತರೆ, ಬಿಡ್ತಾರೆ ಇನ್ನೇನು ಕೆಲವೇ ದಿನಗಳಲ್ಲಿ. ಹಾಗೆ ಸ್ನೇಹಿತರೆ, ನಿಮ್ಮ ಖಾತೆಗಳಿಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳ ಹಣ ಬಂದಿಲ್ಲ ಅಂದ್ರೆ ಸ್ನೇಹಿತರೆ, ಮೊದಲಿಗೆ ನೀವೇನ್ ಚೆಕ್ ಮಾಡಬೇಕು ಅಂದ್ರೆ ಸ್ನೇಹಿತರೆ, ಮೊದಲಿಗೆ ನಿಮ್ಮ ಖಾತೆಗಳು ಆಕ್ಟಿವ್ ಇದೆಯಾ ಇಲ್ವಾ ಅಂತ ಒಂದ್ಸಲಿ ಚೆಕ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ತುಂಬಾ ಜನ ಫಲಾನುಭವಿಗಳು ಏನ್ ಮಾಡ್ತಾರೆ, ಅವರ ಖಾತೆಗಳಲ್ಲಿ ಆಕ್ಟಿವ್ ಇರಲ್ಲ ಸ್ನೇಹಿತರೆ. ಯಾಕೆಂದ್ರೆ 4-5 ತಿಂಗಳು ಆಕ್ಟಿವ್ ಇಲ್ಲ ಅಂದ್ರೂ ಕೂಡ ಅವರ ಖಾತೆಗಳು ಕೂಡ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿರುವಂತಹ ಸಾಧ್ಯತೆನೂ ಕೂಡ ಇರುತ್ತೆ. ಯಾಕೆಂದ್ರೆ ಇವಾಗ KYC ಅನ್ನುವಂತ ಒಂದು ಹೊಸ ಪಾಲಿಸಿಯನ್ನ ತಗೊಂಡ್ ಬಂದಿದ್ದಾರೆ ಬ್ಯಾಂಕ್ ಅಲ್ಲೂ ಕೂಡ. 10 ವರ್ಷಕ್ಕಿಂತಲೂ ಅಧಿಕವಾದ ವರ್ಷಗಳಾಗಿದ್ರೆ ಸ್ನೇಹಿತರೆ KYC ಅನ್ನ ಮಾಡಿಸಬೇಕಾಗುತ್ತೆ. KYC ಅಂದ್ರೆ ಏನಿಲ್ಲ ಸ್ನೇಹಿತರೆ, ನಿಮ್ ನಂಬರ್ನ ಕೊಟ್ಟು ಕರೆಂಟ್ ಅಡ್ರೆಸ್ ಹಾಗೆ ನೀವು ಪರ್ಮನೆಂಟ್ ಅಡ್ರೆಸ್ ಅನ್ನ ಕೊಡ್ತು ಅಂದ್ರೆ ಒಂದೇ ಸೆಕೆಂಡ್ಗೆ KYC ಅನ್ನು ಕೂಡ ಮಾಡ್ತಾರೆ. ಹಾಗೆ ಸ್ನೇಹಿತರೆ, ನಿಮ್ಮ ಖಾತೆಗಳು, ಬ್ಯಾಂಕ್ ಖಾತೆಗಳು ಆಕ್ಟಿವ್ ಇದೆಯಾ ಇಲ್ವಾ ಅಂತ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಸ್ನೇಹಿತರೆ, ಖಾತೆಗಳು ಕೂಡ ಆಕ್ಟಿವ್ ಆಗಿದ್ದು ನಿಮಗೆ ಹಣ ಬಂದಿಲ್ಲ ಅಂದ್ರೆ ಸ್ನೇಹಿತರೆ, ನಿಮ್ಮ ಗೃಹಲಕ್ಷ್ಮಿ ಸ್ಟೇಟಸ್ ಅನ್ನ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಗ್ರಾಮ 1 ಮೈಸೂರನ್ನು ಆಗೋದು ಈ ರೀತಿಯಾದಂತಹ ಸೇವಾ ಕೇಂದ್ರಗಳಿಗೆ ಹೋಗ್ಬಿಟ್ಟು ನಿಮ್ಮ ಹತ್ರ ಇರುವಂತ ಆಧಾರ್ ಕಾರ್ಡ್ ನ ಕೊಡ್ತು ಅಂದ್ರೆ ಸ್ನೇಹಿತರೆ ಒಂದೇ ಸೆಕೆಂಡ್ಗೆ ಅವರು ಚೆಕ್ ಮಾಡಿ ಹೇಳ್ತಾರೆ ಎಷ್ಟು ಕಂತಿನ ಹಣ ಬಂದಿದೆ, ಎಷ್ಟು ಕಂತಿನ ಹಣ ಬಂದಿಲ್ಲ ಅಂತ ಸ್ನೇಹಿತರೆ. 5ರಿಂದ 6 ಕಂತಿನ ಹಣ ಏನಾದರೂ ಬಂದಿಲ್ಲ ಅಂದ್ರೆ ಸ್ನೇಹಿತರೆ, ಮಹಿಳಾ ಮತ್ತು ಕಲ್ಯಾಣ ಇಲಾಖೆಗಳಿಗೆ ಭೇಟಿಯನ್ನ ನೀಡಿ ನಿಮ್ಮ
ನಿಮ್ಮ ಹೆಸರು ಗೃಹಲಕ್ಷ್ಮಿ ಫಲಾನುಭವಿಗಳ ಪಟ್ಟಿಯಲ್ಲಿ ಇದೆಯಾ ಇಲ್ವಾ ಅಂತ ಒಂದ್ಸಲಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂದ್ರೆ ಗೃಹಲಕ್ಷ್ಮಿ ಫಲಾನುಭವಿಗಳ ಪಟ್ಟಿಯಿಂದ ಸ್ನೇಹಿತರೆ 8ರಿಂದ 10 ಲಕ್ಷ ಫಲಾನುಭವಿಗಳ ಹೆಸರನ್ನ ರಿಮೂವ್ ಅನ್ನ ಮಾಡಿದ್ದಾರೆ. ರೀಸನ್ ಏನಪ್ಪಾ ಅಂದ್ರೆ ಸ್ನೇಹಿತರೆ, ಸಾಕಷ್ಟು ಫಲಾನುಭವಿಗಳು ನಮ್ಮ ಕರ್ನಾಟಕದವರೇ ಅಲ್ಲ, ಅವರು ಕೂಡ ಗೃಹಲಕ್ಷ್ಮಿ ಹಣವನ್ನ ತಗೊಳ್ತಾ ಇದ್ರು. ಇನ್ಕಮ್ ಟ್ಯಾಕ್ಸ್ ಅನ್ನ ಪೇ ಮಾಡೋರು ಗೃಹಲಕ್ಷ್ಮಿ ಹಣವನ್ನ ತಗೊಳ್ತಾ ಇದ್ರು. ಮರಣವನ್ನು ಹೊಂದಿರುವಂತ ಫಲಾನುಭವಿಗಳ ಸಂಖ್ಯೆನೂ ಕೂಡ ತುಂಬಾನೇ ಜಾಸ್ತಿ ಇತ್ತು. ಅವರ ಹೆಸರುಗಳನ್ನು ಕೂಡ ರಿಮೂವ್ ಅನ್ನ ಮಾಡ್ತಾ ಇದ್ದಾರೆ. ಈ ಎಲ್ಲ ಕಾರಣದಿಂದ ಸ್ನೇಹಿತರೆ ನಿಮ್ಮ ಹೆಸರುಗಳು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳ ಪಟ್ಟಿಯಿಂದ ಬೈ ಮಿಸ್ಟೇಕ್ ಆಗಿ ರಿಮೂವ್ ಆಗಿರುವಂತ ಸಾಧ್ಯತೆನೂ ಕೂಡ ಇರುತ್ತೆ. ಒಂದ್ಸಲಿ ಚೆಕ್ ಮಾಡಿಸ್ಕೊಳ್ಳೋದು ಏನೋ ಅಷ್ಟೊಂದು ಪ್ರಾಬ್ಲಮ್ ಇಲ್ಲ ಅಂತಾನೆ ಹೇಳ್ಬೋದು. ಹಾಗೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸಾಕಷ್ಟು ಜನಕ್ಕೆ ಸ್ನೇಹಿತರೆ ಇನ್ನೂ ಕೂಡ 31ನೇ ಕಂತಿನ ಹಣ ಆಗ್ಬೋದು, 32ನೇ ಕಂತಿನ ಹಣ ಆಗ್ಬೋದು, ಇನ್ನೂ ಕೂಡ ಸಾಕಷ್ಟು ಜನಕ್ಕೆ ಜಮಾ ಆಗಿಲ್ಲ. 31ನೇ ಕಂತಿನ ಹಣ 3 ಹಂತಗಳಲ್ಲೂ ಹಣ ಬಿಡುಗಡೆಯಾಗಿ ನಿಮ್ಮ ಖಾತೆಗಳಿಗೆ ಹಣ ಬಂದೇ ಇಲ್ಲ ಅಂದ್ರೆ ಸ್ನೇಹಿತರೆ, ಇನ್ನು 32ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತಲ್ಲ, ಆ ಟೈಮ್ಗೆ ಸ್ನೇಹಿತರೆ 2 ಕಂತಿನ ಹಣ ಒಟ್ಟಿಗೆ ಜಮಾ ಆಗುವಂತ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು. ಏಕೆಂದ್ರೆ ಸಾಕಷ್ಟು ಜನಕ್ಕೆ ಸ್ನೇಹಿತರೆ ಬೆಂಗಳೂರಲ್ಲಿ ಸಾಕಷ್ಟು ಫಲಾನುಭವಿಗಳಿಗೆ ಒಂದೇ ದಿನ ಸ್ನೇಹಿತರೆ ಮಧ್ಯಾಹ್ನ 1 ಕಂತಿನ ಹಣ ಜಮಾ ಆದ್ರೆ ಬೆಳಿಗ್ಗೆನೂ ಕೂಡ 1 ಕಂತಿನ ಹಣ ಜಮಾ ಆಗಿದೆ. ಒಂದೇ ದಿನ ಸ್ನೇಹಿತರೆ 2 ಕಂತಿನ ಹಣನೂ ಕೂಡ ಸಾಕಷ್ಟು ಜನಕ್ಕೆ ಜಮಾ ಆಗಿರತಕ್ಕಂಥದ್ದು. ಇವಾಗ ಸ್ನೇಹಿತರೆ ಸದ್ಯಕ್ಕೆ 2 ಕಂತಿನ ಹಣ ಮಾತ್ರ ಅಂದ್ರೆ 31ನೇ ಕಂತಿನ ಹಣ ಜುಲೈ 16ನೇ ತಾರೀಕು ಸ್ನೇಹಿತರೆ ದಾವಣಗೆರೆಯಲ್ಲಿ ಬಿಡುಗಡೆ ಆಗ್ತು ಸ್ನೇಹಿತರೆ. ಇನ್ನು 32ನೇ ಕಂತಿನ ಹಣ ಆಗಸ್ಟ್ 4ನೇ ತಾರೀಕು ಸ್ನೇಹಿತರೆ ಬೆಂಗಳೂರಿನಲ್ಲಿ ಸ್ನೇಹಿತರೆ ಯಶವಂತಪುರ ಹಾಗೆ ಈ ಕಡೆ ಪ್ಲೇಸ್ಗಳಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳ ಹಣ ಜಮಾ ಆಗಲು ಆರಂಭವಾಗಿದೆ ಸ್ನೇಹಿತರೆ. ಟೋಟಲ್ ಆಗಿ ಇವಾಗ 2 ಕಂತಿನ ಹಣ ಮಾತ್ರ ಬಿಡುಗಡೆಯಾಗಿ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗ್ತಾ ಇರೋದು. ಇನ್ನು 33ನೇ ಕಂತಿನ ಹಣದ ಬಗ್ಗೆ ಬಂತು ಅಂದ್ರೆ ಸ್ನೇಹಿತರೆ 33ನೇ ಕಂತಿನ ಹಣನೂ ಕೂಡ ಶೀಘ್ರದಲ್ಲೇ ಬಿಡುಗಡೆ ಆಗುತ್ತೆ. ಸಾಕಷ್ಟು ಜನಕ್ಕೆ DBT ಆಪ್ ಅಲ್ಲಿ ಪೆಂಡಿಂಗ್ ಅಂತಾನೂ ಕೂಡ ತೋರಿಸ್ತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ 33ನೇ ಕಂತಿನ ಹಣನೂ ಕೂಡ ಜಮಾ ಆಗುತ್ತೆ ಸ್ನೇಹಿತರೆ. ಹಾಗೆ ಈ ಒಂದು ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇದೇ ರೀತಿಯಾದಂತಹ ಗೃಹಲಕ್ಷ್ಮಿ ಲೇಟೆಸ್ಟ್ ಅಪ್ಡೇಟ್ಗಳನ್ನು ಈ ಚಾನಲ್ ಅಲ್ಲಿ ಆಗ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.